ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದೊಳಗಡೆ ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಸೈನ್ಸ್ ಸೆಕ್ಷನ್ನ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣಂತ. ಓಲ್ಡ್ ಕ್ವಶನ್ ಪೇಪರ್ದಾಗಿನು ಈಗಾಗಲೇ ನಾನು ಕನ್ನಡ, ಇಂಗ್ಲೀಷ್ ಮತ್ತು ಗಣಿತದ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಅದರ ವಿಡಿಯೋಗಳು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದೊಳಗಿರ್ತವೆ. ನೀವು ಈ ವಿಡಿಯೋ ನೋಡಿದ ಮೇಲೆ ಆ ನಂತರ ಆ ವಿಡಿಯೋಗಳನ್ನು ಕೂಡ ನೋಡ್ರಿ ಅಂತ ಹೇಳ್ತಾ, ಸರಿ, ಮೊದಲನೆಯ ಪ್ರಶ್ನೆ, ಇದಕ್ಕೆ ಉತ್ತರವನ್ನು ಕಮೆಂಟ್ ಮಾಡ್ರಿ. ಗಾಳಿಯಲ್ಲಿರುವ ನೀರಾವಿಯನ್ನು ಹೀರುವ ಬೇರುಗಳನ್ನು ಹೊಂದಿರುವ ಸಸ್ಯ. ಪ್ಲಾಂಟ್ ಹ್ಯಾವಿಂಗ್ ರೂಟ್ಸ್ ಟು ಅಬ್ಸರ್ವ್ ಮಾಯ್ಶ್ಚರ್ ಫ್ರಮ್ ದ ಏರ್. ಅಂದರೆ ಸಾಮಾನ್ಯವಾಗಿ ಸಸ್ಯಗಳ ಬೇರುಗಳು ಮಣ್ಣಿನಿಂದ ನೀರನ್ನು ಹೀರ್ತಾವ. ಕರೆಕ್ಟಾ? ಇದನ್ನು ನೀವು ಓದಿರ್ತೀರಿ. ಬೇರುಗಳು ಮಣ್ಣಿನಿಂದ ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಳ್ಳುತ್ತವೆ. ಎಲೆಗಳಲ್ಲಿರುವ ಪತ್ರ ಹರಿತ್ ಏನ್ ಮಾಡ್ತದ? ಸೂರ್ಯನ ಕಿರಣಗಳನ್ನ, ಸೂರ್ಯನ ಬೆಳಕನ್ನ ಹೀರಿಕೊಳ್ತದ ಅನ್ನುವಂಥದ್ದನ್ನ ನೀವು ಓದಿದ್ದೀರಿ. ಸರಿನಾ? ಹಾಗಾದ್ರೆ ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡ್ರಿ. ಗಾಳಿಯಲ್ಲಿರುವ ನೀರಾವಿಯನ್ನ, ಗಾಳಿಯೊಳಗೆ ಇರುವಂತಹ ತೇವಾಂಶವನ್ನ, ನೀರಾವಿಯನ್ನ ಹೀರಿಕೊಳ್ಳುವಂತ ಬೇರುಗಳನ್ನು ಹೊಂದಿರುವ ಸಸ್ಯ ಯಾವುದು ಅಂತ. ಸರಿನಾ? ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇರ್ತದೆ. ಹಾಗೆ ಮಹಾನ್ ಮುದ್ದಣ್ಣ ಬ್ಲಾಗ್ ಸ್ಪಾಟ್ನ ಬ್ಲಾಗ್ನ ಲಿಂಕ್ ಕೂಡ ಇರ್ತದೆ. ಸೊ ನಿಮ್ಗೆ ಏನಾದರೂ ನೋಟ್ಸ್ ಬೇಕು, ವಿಡಿಯೋಗಳು ಲಿಂಕ್ಗಳು ಬೇಕು ಅಂತಂದ್ರೆ ನಿಮ್ಗೆ ವಾಟ್ಸಪ್ ಚಾನಲ್ ಮತ್ತು ಮಹಾನ್ ಮುದ್ದಣ್ಣ ಬ್ಲಾಗ್ ಸ್ಪಾಟ್ನೊಳಗೆ ನಿಮಗೆ ಸಿಗ್ತಾವಂತ ಹೇಳ್ತಾ, ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೋಡ್ರಿ. ಎಸ್ ಕಮೆಂಟ್ ಮಾಡಿದಿರಾ? ಎಸ್, ರೈಟ್. ಏನಪ್ಪಾ ಹಾಗಾದ್ರೆ ಅದು ಅಪ್ಪು ಸಸ್ಯ ಅಂತ. ಈ ಉಳಿದು ಎಲ್ಲ ನಮಗೆ ಗೊತ್ತದ, ಹೌದಾ? ಉದಾಹರಣೆಗೆ ಜೋಳ ನೋಡ್ರಿ. ಜೋಳ ನಾವು ಬೆಳಿತೀವಿ, ನಮಗೆ ಗೊತ್ತದ. ಜೋಳದ ಬೇರುಗಳು ಮಣ್ಣಿನೊಳಗ ಇರ್ತಾವ. ಅದು ಮಣ್ಣಿನಿಂದನೇ ಏನ್ ಮಾಡ್ತದ? ಹೀರ್ಕೊಳ್ತದ. ಹಾಗೆ ಬಾಳೆ ಗಿಡನು ನಾವು ನೋಡಿದೀವಿ. ಅದು ಸಹಿತ ಏನಪ್ಪಾ ಆದ್ರೆ ಮಣ್ಣಿನಿಂದ ಹೀರ್ಕೊಳ್ತದ. ಕಬ್ಬು ಕೂಡ ಮಣ್ಣಿನಿಂದ ಹೀರ್ಕೊಳ್ತದ. ಹೀಗಾಗಿ ಇವು ಮೂರು ಕೂಡ ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಅಪ್ಪು ಸಸ್ಯ, ಅಪ್ಪು ಪ್ಲಾಂಟ್ ಅನ್ನುವಂಥದ್ದು ಕರೆಕ್ಟ್ ಆಗಿರುವಂತ ಒಂದು ಉತ್ತರ. ಇನ್ನ ಎರಡನೇ ಪ್ರಶ್ನೆಯನ್ನ ನೋಡ್ರಿ. ಭೂಮಿಯಲ್ಲಿ ದೊರೆಯಬಹುದಾದ ಸಿಹಿ ನೀರಿನ ಪ್ರಮಾಣ. ನೋಡ್ರಿ, ಕಮೆಂಟ್ ಅನ್ನ ಮಾಡ್ರಿ. ಬಹಳ ಈಸಿ ಆಗಿರುವಂತ ಪ್ರಶ್ನೆ ಇದು. ಭೂಮಿಯಲ್ಲಿ ದೊರೆಯಬಹುದಾದ ಸಿಹಿ ನೀರಿನ ಪ್ರಮಾಣ. ಸಿಹಿ ನೀರು ಅಂದ್ರೆ ಏನಾಗಾದ್ರೆ ಸ್ವೀಟ್ ವಾಟರ್ ಅಂದ್ರೆ ಯಾರ ಸುಗರ್ ಅದು ಹಾಕಿರುವಂತ ವಾಟರ್ನ ಅಲ್ಲ. ಸಿಹಿ ನೀರು ಅಂದ್ರ ಕುಡಿಯುವ ನೀರಿಗೆ ಸಿಹಿ ನೀರು ಅಂತ ಕರೀತಾರ. ಯಾಕಂದ್ರ ಈ ಸಮುದ್ರದ ನೀರು ಅದಲ್ಲ, ಸಮುದ್ರ ಮತ್ತು ಮಹಾಸಾಗರಗಳ ನೀರು ಅದು ಉಪ್ಪು ನೀರಾಗಿರ್ತದ. ಅದು ಕುಡಿಲಿಕ್ಕೆ ಯೋಗ್ಯ ಆಗಿರೋದಿಲ್ಲ. ಅದಕ್ಕೋಸ್ಕರ ಈ ಕುಡಿಯುವ ನೀರಿಗೆ ಏನಂತ ಕರೀತಾರ? ಸಿಹಿ ನೀರು ಅಂತ ಕರೀತಾರ. ಕರೆಕ್ಟಾ? ಸ್ವೀಟ್ ವಾಟರ್ ಅಂತ ಕರೀತಾರ. ಹಾಗಾದ್ರೆ ಈ ಭೂಮಿಯಲ್ಲಿ ದೊರೆಯಬಹುದಾದ ಸಿಹಿ ನೀರಿನ ಪ್ರಮಾಣ ಎಷ್ಟು? ಎಷ್ಟು ಅಂದ್ರೆ ಸರಿಯಾದ ಉತ್ತರ 3%. ಕೇವಲ 3% ಕುಡಿಯುವ ನೀರಿದೆ. ಅಂದ್ರೆ ಏನು ಮಳೆ ಆಗ್ತದಲ್ಲ, ಮಳೆಯ ಮೂಲಕ ನಮಗ ನದಿಗಳಲ್ಲಿ, ಡ್ಯಾಮ್ಗಳಲ್ಲಿ, ಬೋರ್ವೆಲ್ಗಳ ಮೂಲಕ ಅಂದ್ರೆ ಅಂತರ್ಜಾಲದ ಮೂಲಕ ದೊರೆಯುವಂತಹ ನೀರು ಎಷ್ಟಿದೆ? ಅದು ಓನ್ಲಿ 3% ಇದೆ. ಇನ್ 97% ಏನದಲ್ಲ, ಇದು ಉಪ್ಪು ನೀರಿದು. ಉಪ್ಪು ನೀರು ಅಂದ್ರೆ ಸಮುದ್ರದ ನೀರು, ಸಾಗರಗಳ ನೀರು ಅದ. ಅಂದ್ರೆ ನೆಕ್ಸ್ಟ್ ಟೈಮ್ ಕೇಳಬಹುದು ಪ್ರಶ್ನೆ ಏನಂದ್ರೆ ಭೂಮಿಯಲ್ಲಿ ದೊರೆಯುವ ಉಪ್ಪು ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ 97% ಆಗ್ತದೆ. ಭೂಮಿಯಲ್ಲಿ ದೊರೆಯಬಹುದಾದ ಸಿಹಿ ನೀರಿನ ಪ್ರಮಾಣ ಅಂತಂದ್ರೆ ಅದು 3% ಆಗ್ತದ ಉತ್ತರ. ಓಕೆ, ಸರಿ, ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ. ಮುಂದಿನ ಪ್ರಶ್ನೆ, ಅತ್ಯಂತ ಚಿಕ್ಕ ಹೂವಿಗೆ ಉದಾಹರಣೆ ಯಾವುದು? ನೋಡ್ರಿ, ಅತಿ ಚಿಕ್ಕ ಹೂವು ಯಾವುದು, ಅತಿ ದೊಡ್ಡ ಹೂವು ಯಾವುದು ಅಂತ ಕೇಳ್ತಾರ. ಸೊ ಉತ್ತರ ಗೊತ್ತಿದ್ರೆ ಕಮೆಂಟ್ ಅನ್ನ ಮಾಡ್ರಿ. ಆಪ್ಷನ್ಗಳನ್ನ ಕಮೆಂಟ್ ಮಾಡ್ರಿ. ಏನಪ್ಪಾ ಉತ್ತರ ಅಂದ್ರ ಉಲ್ಫಿಯಾ ಅನ್ನುವಂಥದ್ದು ಉತ್ತರ. ಅತ್ಯಂತ ಚಿಕ್ಕ ಹೂವು ಯಾವುದು ಅಂದ್ರ ಉಲ್ಫಿಯಾ ಅನ್ನುವಂಥದ್ದು ಚಿಕ್ಕ ಹೂವು. ಅತ್ಯಂತ ದೊಡ್ಡ ಹೂವು ಅಂದ್ರೆ ಅದು ರೆಫ್ಲೇಸಿಯಾ ಅನ್ನುವಂಥದ್ದು ಅತ್ಯಂತ ದೊಡ್ಡ ಹೂವು. ಸರಿನಾ? ಚಿಕ್ಕ ಹೂವು, ದೊಡ್ಡ ಹೂವುಗಳನ್ನ ನೆನ್ಪಿಟ್ಕೊಳ್ರಿ. ಸೊ ಮುಂದಿನ ಪ್ರಶ್ನೆಯೊಂದಿಗೆ ಹೋಗೋಣಂತ.
ವಿದ್ಯಾರ್ಥಿಗಳೇ, ಮಹಾತ್ಮದಾನ ಯೂಟ್ಯೂಬ್ ಚಾನಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ವಿಡಿಯೋಗಳನ್ನ ಲೈಕ್ ಮಾಡ್ರಿ. ಆಹಾರವನ್ನು ಹಲ್ಲುಗಳ ಕಡೆಗೆ ನೂಕುವ ಅಂಗ ಯಾವುದು ಯಾವುದು ಅಂದ್ರೆ ಅದು ನಾಲಿಗೆ. ನೋಡ್ರಿ, ನಮ್ಮ ಬಾಯಿಯೊಳಗೆ ನಾಲಿಗೆ ಇಲ್ಲ ಅಂದ್ರೆ ನಾವು ತಿನ್ನುವಂತ ಯಾವುದೇ ಆಹಾರವನ್ನ ನಾವು ಹಲ್ಲಿನ ಕಡೆಗೆ ದೂಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಅದು ನಾಲಿಗೆ ಅನ್ನುವಂಥದ್ದು ಜೀರ್ಣಕ್ರಿಯೆ ಒಳಗ ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತದ. ಮುಂದಿನ ಪ್ರಶ್ನೆ, ಜೇನುಗೂಡು ಕಟ್ಟುವ ನೊಣಗಳು. ಸರಿನಾ? ನೋಡ್ರಿ, ಜೇನುಗೂಡಿನೊಳಗ ಬೇರೆ ಬೇರೆ ರೀತಿಯ ಜೇನು ನೊಣಗಳಿರ್ತಾವ. ನೋಡ್ರಿ, ಇಲ್ಲಿ ಕೊಟ್ಟಿದಾರ. ರಾಣಿ ಜೇನು ಅಂತಿರ್ತದ, ಡ್ರೋನ್ಸ್ ಅಂತಿರ್ತಾವ, ಕೆಲಸಗಾರರ ಜೇನು ನೊಣಗಳು ಅಂತಿರ್ತಾವ. ಹಾಗಾದ್ರೆ ಈ ಜೇನುಗೂಡನ್ನ ಕಟ್ಟುವಂತ ಕೆಲಸವನ್ನ ಯಾವ ಮಾಡ್ತಾವಪ್ಪ ಅಂತಂದ್ರೆ ಕೆಲಸಗಾರರು, ವರ್ಕರ್ ಬೀಸ್ ಅಂತ ಏನಿದೆ, ಕೆಲಸಗಾರರ ಈ ಜೇನು ನೊಣಗಳು ಗೂಡನ್ನ ಕಟ್ಟುವ ಕೆಲಸವನ್ನ ಮಾಡ್ತಾವ. ಜೇನನ್ನ ಸಂಗ್ರಹಿಸುವ ಕೆಲಸವನ್ನು ಕೂಡ ಇವ ಮಾಡ್ತಾವ. ರಾಣಿ ಜೇನು ಏನ್ ಮಾಡ್ತದ ಅಂದ್ರ ಮೊಟ್ಟೆ ಇಡ್ತದ. ಸರಿನಾ? ಮೊಟ್ಟೆ ಇಡುವ ಕೆಲಸ, ಕೇವಲ ಮೊಟ್ಟೆ ಇಡುವ ಕೆಲಸ ರಾಣಿ ಜೇನಿಂದು. ಡ್ರೋನ್ಸ್ ಏನಪ್ಪಾ ಅಂದ್ರ ಇವು ಸಂತಾನೋತ್ಪತ್ತಿಯನ್ನ ಮಾಡ್ತಾವ. ಸರಿನಾ? ಓಕೆ, ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಯಾವುದು? ಹಾಗಾದ್ರೆ ಜೇನು ನೊಣಗಳು ಯಾವ? ಹಾಗಾದ್ರೆ ಅವು ಕೆಲಸಗಾರರ ಜೇನು ನೊಣಗಳು. ಮುಂದಿನ ಪ್ರಶ್ನೆ ನೋಡ್ರಿ, ಊಸರವಳ್ಳಿಯು ತಾನಿರುವ ಹಿನ್ನೆಲೆಯ ಬಣ್ಣ ತಳೆಯಲು ಕಾರಣ. ಬಹಳ ಈಸಿ ಆಗಿರುವಂತ ಪ್ರಶ್ನೆ. ಊಸರವಳ್ಳಿ ಅಂದ್ರೆ ಅದು ಚಮೇಲಿಯನ್ ಅಂದ್ರ ಬಣ್ಣವನ್ನ ಬದಲಾಯಿಸ್ತದ. ಅಂದ್ರ ಈಗ ಹಸಿರು ಎಲೆಗಳ ಮಧ್ಯದೊಳಗದ ಅಂದ್ರ ಅದ್ರ ಬಣ್ಣ ಹಸಿರಾಗ್ತದ. ಸರಿನಾ? ಮಣ್ಣಿನ ಮೇಲಿದೆ ಅಂದ್ರ ಮಣ್ಣು ಯಾವ ಬಣ್ಣದಿರತ್ತಲ್ಲ ಆ ಮಣ್ಣಿನ ಬಣ್ಣವನ್ನ ಅದು ತಾಳ್ತದ. ಹೀಗೆ ಅದರ ಹಿಂದೆ ಯಾವ ಬಣ್ಣ ಇರ್ತದಲ್ಲ ಅದೇ ಬಣ್ಣದಕ್ಕೆ ಏನ್ ಮಾಡ್ತದ, ಅದ್ರ ಚರ್ಮ ಪರಿವರ್ತನೆ ಆಗ್ತದ. ಅದಕ್ಕಾಗಿ ಬಣ್ಣ ಬದಲಾಯಿಸುವ ಪ್ರಾಣಿ ಊಸರವಳ್ಳಿ ಅದು. ಸರಿನಾ? ಹಾಗಾದ್ರೆ ಯಾಕಂದ್ರ ಶತ್ರುಗಳಿಂದ ರಕ್ಷಣೆಯನ್ನ ಪಡೆಯುವುದಕ್ಕಾಗಿ ಊಸರವಳ್ಳಿಯು ತನ್ನ ಹಿನ್ನೆಲೆಯ ಬಣ್ಣಕ್ಕೆ ತನ್ನ ಮೈ ಬಣ್ಣವನ್ನ ಪರಿವರ್ತಿಸಿಕೊಳ್ಳುತ್ತದೆ. ಸರಿ, ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜ್ಞಾನೇಂದ್ರಿಯಗಳು ಹಾಗೂ ಅವುಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಅ ಪಟ್ಟಿಯೊಂದಿಗೆ ಬ ಪಟ್ಟಿಯನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಜ್ಞಾನೇಂದ್ರಿಯ ಅಂದ್ರೆ ಗೊತ್ತದ, ನಾವು ಪಂಚೇಂದ್ರಿಯಗಳು ಅಂತ ಕೂಡ ಕರಿತೀವಿ. ಸರಿನಾ? ನೋಡ್ರಿ, ಪಂಚೇಂದ್ರಿಯಗಳು ಯಾವ? ಹಾಗಾದ್ರೆ ಚರ್ಮ, ಮೂಗು, ನಾಲಿಗೆ, ಕಣ್ಣು, ಇನ್ನೊಂದು ಇಲ್ಲಿ ಕೊಡ್ಲಾರದೆ ಇರುವಂತದ್ದು ಯಾವುದದು ಕಿವಿ ಅನ್ನುವಂಥದ್ದು. ಸರಿನಾ? ಈ ರೀತಿಯಾಗಿ ನಮಗ 5 ಪಂಚೇಂದ್ರಿಯಗಳು ಇರ್ತಾವ. ಹಾಗಾದ್ರೆ ಇಲ್ಲಿ ಆ ಪಂಚೇಂದ್ರಿಯಗಳನ್ನ ಕೊಟ್ಟಿದಾರ, ಅಂದ್ರೆ ಜ್ಞಾನೇಂದ್ರಿಯಗಳನ್ನ ಕೊಟ್ಟಿದಾರ. ಅವುಗಳ ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂತಹ ಆಪ್ಷನ್ ಗಳನ್ನ ಕೊಟ್ಟಿದಾರ. ಇವನ್ನ ಹೊಂದಾಣಿಕೆ ಹೊಂದಿಸ್ಬೇಕಂತ. ಏನಪ್ಪಾ? ಚರ್ಮ ಯಾವ್ದನ್ನ ಸೆನ್ಸ್ ಮಾಡ್ತದ, ಚರ್ಮ ಯಾವ್ದನ್ನ ಗುರುತಿಸ್ತದ ಅಂದ್ರ ಸೊಳ್ಳೆ ಕಡದ್ರ ನಮಗ ಏನಾಗ್ತದ, ಚರ್ಮದ ಮೂಲಕ ನಮಗ ಅನುಭವ ಆಗ್ತದ ಸೊಳ್ಳೆ ಕಡಿತ. ಮೂಗು ಏನ್ ಮಾಡ್ತದ? ಹೂವಿನ ಸುವಾಸನೆಯನ್ನ ಗುರುತಿಸ್ತದ ಮೂಗು. ನಾಲಿಗೆ ಏನ್ ಮಾಡ್ತದ? ಸಿಹಿ ತಿನಿಸನ್ನ ಗುರುತಿಸ್ತದ, ಅದು ಸಿಹಿ ಅದನೋ ಕಹಿ ಅದನೋ ಅನ್ನುವಂಥದ್ದನ್ನ ಗುರುತಿಸುವಂಥದ್ದು ನಾಲಿಗೆ. ಕಣ್ಣು ಏನ್ ಮಾಡ್ತದ? ಸುಂದರವಾಗಿರುವಂತ ಕಾಮನ ಬಿಲ್ಲನ್ನ ನೋಡ್ತದ. ಹಾಗಾದ್ರೆ ಆಪ್ಷನ್ ಗಳನ್ನ ನೋಡ್ರಿ, ಎ ಬಿ ಸಿ ಡಿ ಕೊಟ್ಟಿದಾರ. ಇಲ್ಲಿ ಇವು ಅ ಭಾಗದ ಆಪ್ಷನ್ಗಳಿವು 1 2 3 4 ಅಂತ. ಅವುಗಳ ಕೆಳಗೆ ಏನ್ ಮಾಡ್ಯಾರ? ಬಿ ಡಿ ಎ ಸಿ ಕೊಟ್ಟಿದಾರಲ್ಲ. ಸೊ ಇದಕ್ಕೆ ನಾವು ಹೊಂದಿಸ್ಬೇಕಂತ. ಹಾಗಾದ್ರೆ ಚರ್ಮ ನೋಡ್ರಿ, 1 ಆದ್ರೆ ಇದು ಚರ್ಮ. ಚರ್ಮಕ್ಕೆ ಏನ್ ಹೊಂದಾಣಿಕೆ ಆಗ್ತದ? ಬಿ. ಏನು ಬಿ? ಅದು ಸೊಳ್ಳೆ ಕಡಿತ ಹೊಂದಾಣಿಕೆ ಆಗ್ತದ. ಆದ್ರ 2 ಆಪ್ಷನ್ಗಳು ಕೊಟ್ಟಿದ್ದಾರೆ, ಎ ಒಳಗೂ ಅದೈತಿ, ಬಿ ಒಳಗೂ ಅದೈತಿ. ಹೌದಾ? ಬಿ ಇದೆ. ನೆಕ್ಸ್ಟ್ ನೋಡ್ರಿ, 2ನೇದ ಮೂಗು. ಮೂಗಿನ ಕೆಲಸ ಏನು? ಹೂವಿನ ಸುವಾಸನೆಯನ್ನು ಗುರುತಿಸುವಂತದ್ದು. ಅದು ಏನಾಗಿದೆ? ಇಲ್ಲಿ 2 ಕಡೆ ಅದ, ಡಿ 2 ಕಡೆ ಅದ. ಓಕೆ, ನೆಕ್ಸ್ಟ್ 3ನೇಗೆ ಹೋಗೋಣ. ನಾಲಿಗೆ. ನಾಲಿಗೆ ಏನ್ ಮಾಡ್ತದ? ಹಾಗಾರ ಸಿಹಿ ತಿನಿಸನ್ನ ಗುರುತಿಸ್ತದ. ಹೀಗಾಗಿ ಈ 3ರ ಕೆಳಗೆ ಏನಿರ್ಬೇಕು? ಎ ಇರ್ಬೇಕು. ಎಸ್, ಅದು ಕೇವಲ ಆಪ್ಷನ್ ಎ ಒಳಗಿದ. ಹೀಗಾಗಿ ಅದೇ ಸರಿ ಆಗ್ತದ. ಕಣ್ಣು ಏನ್ ಮಾಡ್ತದ? ಕಣ್ಣು ಕಾಮನ ಬಿಲ್ಲನ್ನು ಗುರುತಿಸ್ತದ. 4ರ ಕೆಳಗ ಸಿ ಅದ. ಎಸ್, ರೈಟ್ ಆನ್ಸರ್ ಈಸ್ ಫಸ್ಟ್ ಒನ್, ಆಪ್ಷನ್ ಎ ಇಸ್ ದ
ರೈಟ್ ಆನ್ಸರ್. ಓಕೆ, ಈ ರೀತಿಯಾಗಿ ಜ್ಞಾನೇಂದ್ರಿಯಗಳ ಮೇಲೆ ಅಂದ್ರೆ ಪಂಚೇಂದ್ರಿಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರ. ಅವುಗಳ ಕಡೆಗೆ ನೀವು ಲಕ್ಷ್ಯ ಕೊಟ್ಟು ನೋಡ್ಕೊಳ್ಬೇಕು. ಸರಿ, ಈಗ ಈ ವಿಡಿಯೋದ ಕೊನೆಯ ಪ್ರಶ್ನೆ, 8ನೇ ಪ್ರಶ್ನೆಯನ್ನ ನೋಡ್ರಿ. ಪಾಲಿಶ್ ಮಾಡಿದ ಅಕ್ಕಿಯನ್ನು ನಿರಂತರವಾಗಿ ಬಳಸಿದ ವ್ಯಕ್ತಿಯೊಬ್ಬನಿಗೆ ಕಾಲಿನಲ್ಲಿ ನೀರು ತುಂಬಿಕೊಂಡಿದೆ. ಇದು ಈ ರೋಗದ ಲಕ್ಷಣ. ನೋಡ್ರಿ, ನಾವೆಲ್ಲ ಪಾಲಿಶ್ ಮಾಡಿದ ಅಕ್ಕಿಯನ್ನು ಹೆಚ್ಚು ಬಳಸ್ತಿದ್ವಿ ಅಂದ್ರೆ ಬಹಳ ಎಚ್ಚರದಿಂದ ಇರಬೇಕು. ನೋಡ್ರಿ, ಪಾಲಿಶ್ ಮಾಡಿದ ಅಕ್ಕಿಯನ್ನು ನಿರಂತರವಾಗಿ ಆ ವ್ಯಕ್ತಿ ಬಳಸಿದ್ದಕ್ಕಾಗಿ ಅವನ ಕಾಲಿನೊಳಗ ನೀರು ತುಂಬಿಕೊಂಡದ. ಹಾಗಾದ್ರೆ ಇದು ಯಾವ ರೋಗ ಅಂತಂದ್ರೆ ಅದು ಬೇರಿ ಬೇರಿ ಅನ್ನುವಂಥದ್ದು. ಸರಿನಾ ವಿದ್ಯಾರ್ಥಿಗಳೇ? ನೀವು ಇರುಳು ಕುರುಡು ಯಾವ ಕಾರಣಕ್ಕೆ ಬರ್ತದ ಅಂತ ಕಮೆಂಟ್ ಅನ್ನ ಮಾಡ್ರಿ. ಸ್ಕರ್ವಿ ಯಾವ ಕಾರಣಕ್ಕೆ ಬರ್ತದ ಅನ್ನೋದು ಕಮೆಂಟ್ ಮಾಡ್ರಿ. ರಿಕೆಟ್ಸ್ ಅನ್ನೋದು ಯಾವ ಕಾರಣಕ್ಕೆ ಬರ್ತದ ಅನ್ನುವಂಥದ್ದನ್ನ ನೀವು ಕಮೆಂಟ್ ಮಾಡ್ರಿ. ಇವುಗಳಿಗೆ ಉತ್ತರವನ್ನ ನೀವು ಹುಡುಕಿಟ್ಕೊಳ್ರಿ. ಸರಿನಾ? ಸೊ ನೀವು ಒಂದಿಷ್ಟು ವರ್ಕ್ ಅನ್ನ ಮಾಡಬೇಕು, ಸ್ಟಡಿ ಮಾಡಬೇಕು, ಉತ್ತರಗಳನ್ನ ಹುಡುಕೋ ಕೆಲಸ ಆಗ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಪ್ರಶ್ನೆ ಹೆಂಗ್ ಬರ್ಬೋದು ಅಂದ್ರೆ ಇರುಳು ಕುರುಡದ ಮೇಲೆ ಪ್ರಶ್ನೆಯನ್ನ ಕೇಳ್ಬೋದು ಅವರು, ಸ್ಕರ್ವಿ ಮೇಲೆ ಕೇಳ್ಬೋದು, ರಿಕೆಟ್ಸ್ ಮೇಲೆ ಕೇಳ್ಬೋದು. ಅಂದ್ರೆ ವಿಟಮಿನ್ಸ್ ಅನ್ನುವಂತ ಒಂದು ಚಾಪ್ಟರ್ ಇರ್ತದ, ಜೀವಸತ್ವಗಳು ಅನ್ನುವಂತ ಒಂದು ಚಾಪ್ಟರ್ ಇರ್ತದ, ಅಧ್ಯಾಯ ಇರ್ತದ, ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರ. ಅದಕ್ಕೆ ನೋಡ್ಕೊಳ್ರಿ ಯಾವ ಕಾರಣಕ್ಕಾಗಿ ಅದು ಬರ್ತದ ಅನ್ನುವಂಥದ್ದು. ಹಾಗಾದ್ರೆ ಇಲ್ಲಿ ಮಾತ್ರ ಉತ್ತರ ಏನಾಗಾದ್ರೆ ಬೇರಿ ಬೇರಿ ಅನ್ನುವಂಥದ್ದು ಉತ್ತರ ಆಗ್ತದ. ಸರಿನಾ ವಿದ್ಯಾರ್ಥಿಗಳೇ? ಇಷ್ಟು ನಾವು ಈ ವಿಡಿಯೋದೊಳಗಡೆ ನೋಡಿದ್ದೇವೆ. ಇನ್ನು ಮುಂದಿನ ಪ್ರಶ್ನೆಗಳನ್ನ ವಿಜ್ಞಾನದ ಪಾರ್ಟ್ 2 ಭಾಗದೊಳಗ ಆ ಪ್ರಶ್ನೆಗಳನ್ನ ನಾವು ನೋಡೋಣಂತ. ಸರಿ, ಮತ್ತೊಮ್ಮೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಆದರ್ಶ ಎಕ್ಸಾಮ್ಗಳಿಗೆ ಯಾರಾದರೂ ತಯಾರಿಯನ್ನ ನಡೆಸ್ತಾ ಇದ್ರೆ ಅವರಿಗೆ ಕೂಡ ನಮ್ಮ ಈ ವಿಡಿಯೋ ಲಿಂಕ್ಗಳನ್ನ ಶೇರ್ ಮಾಡ್ರಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ವಿಡಿಯೋ ಕೆಳಗೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಅದರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋಣ ಅಂತ ಹೇಳ್ದ ಇಲ್ಲಿಗೆ ಕ್ಲಾಸನ್ನು ಮುಗಿಸೋಣ. ನಿಮಗೆಲ್ರಿಗೂ ಧನ್ಯವಾದಗಳು.